ಒಂದು ದೇಶದ ಆತ್ಮಿಕ ಅವನತಿಯು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಇಸ್ರಾಯೇಲಿಗೆ ಸಂಭವಿಸಿದ್ದು ಇದೆ, ನಮಗೂ ಸಂಭವಿಸಬಹುದು. ಎಚ್ಚರವಾಗಿರೋಣ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನವು ನಿಮಗೆಲ್ಲರಿಗೂ ಸಂತೋಷವನ್ನು ತಂದಿದೆಯಲ್ಲವೇ? ಇತರರಿಗೂ ಈ ಸೇವೆಯನ್ನು ಪರಿಚಯಪಡಿಸಿರಿ, ಅವರು ದೇವರ ವಿಷಯವನ್ನು ತಿಳಿದುಕೊಳ್ಳುವಂತಾಗಲಿ. ಇಂದಿನ ಅಧ್ಯಯನದಲ್ಲಿ ದೇವರು ಯಾಜಕರು, ಅರಸುಗಳ ಬಗ್ಗೆಯೂ ಹಾಗೂ ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ಅಂತ್ಯದಲ್ಲಿ ಏನಾಗುತ್ತದೆ ಎಂಬ ವಿಷಯವನ್ನು ತನ್ನ ವಾಕ್ಯದ ಮೂಲಕ ತಿಳಿಸುವಾಗ ನಮ್ಮನ್ನು ಪರೀಕ್ಷಿಸಿಕೊಂಡು ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೋಶೇಯನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 5ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲು ದೇವರಿಂದ ತಿರುಗಿದ್ದು, ದೇವರು ಅವರಿಂದ ತಿರುಗಿದ್ದು. ಈ ಅಧ್ಯಾಯದಲ್ಲಿ ಉತ್ತರದ ರಾಜ್ಯದ ಪಾಪದ ವಿಚಾರ ಮುಂದುವರಿದ್ದು ಅವರ ಮೇಲೆ ದಂಡನೆ ಬರಲಿಕ್ಕಿದೆ ಎಂಬ ಸತ್ಯವನ್ನು ತಿಳಿಸಲಾಗಿದೆ. ಆದ್ದರಿಂದ ಇದೊಂದು ಸಂತೋಷಭರಿತ ವಾಕ್ಯ ಭಾಗವಾಗಿರುವುದಿಲ್ಲ. ಪ್ರವಾದಿಯಾದ ಹೋಶೇಯನ ವೈಯಕ್ತಿಕ ಹಿನ್ನೆಲೆಯನ್ನು ನಾವು ನೆನಪಿನಲ್ಲಿರಿಸಿಕೊಳ್ಳಬೇಕು. ಯವನಸ್ಥನಾಗಿದ್ದಾಗ ಅವನು ಒಬ್ಬಾಕೆ ಪ್ರೀತಿಯ ಅಂದವಾದ ಯುವತಿಯನ್ನು ಪ್ರೀತಿಸಿದನು. ಆದರೆ ಅವಳು ವ್ಯಭಿಚಾರಿಣಿಯಾದಳು. ಆಕೆ ಹಣದಾಶೆಯಿಂದಾಗಿ ವ್ಯಭಿಚಾರಕ್ಕೆ ಸೆಳೆಯಲ್ಪಟ್ಟಿದ್ದಳೆಂದು ನನ್ನ ಭಾವನೆ. ಪ್ರಿಯರೇ, ಹಣವಿದ್ದರೆ ಆಕೆಗೆ ಈಗ ಸಿಗದಿದ್ದ ವೈಭೋಗದ ಜೀವಿತ ಸಿಗಬಹುದೆಂದು ಆಕೆ ನೆನೆಸಿದಳು. ಹೀಗಿದ್ದರೂ ಆಕೆಯನ್ನು ವಿವಾಹವಾಗಬೇಕೆಂದು ದೇವರು ಹೋಶೇಯನನ್ನು ಕಳುಹಿಸಿದನು. ಅವನು ಆಕೆಯನ್ನು ಪ್ರೀತಿಸಿ ವಿವಾಹವಾದನು. ಆಕೆ ಅವನಿಗೆ 3 ಮಂದಿ ಮಕ್ಕಳನ್ನು ಕೊಟ್ಟಳು. ಆಕೆ ಪುನಃ ವ್ಯಭಿಚಾರಿಣಿಯಾದಳು. ಪುನಃ ಹೋಶೇಯನು ಆಕೆಯ ಹಿಂದೆ ಹೋದನು. ಅವನು ಆಕೆಯನ್ನು ಹಣ ಕೊಟ್ಟು ಕೊಂಡುಕೊಂಡು ಹಿಂದಕ್ಕೆ ಕರೆತಂದನು. ಹೋಶೇಯನ ಮನಸ್ಸು ಮನೆಯು ಮುರಿದು ಹೋಯಿತು. ಈ ಹಿನ್ನೆಲೆಯೊಂದಿಗೆ ಅವನು ಇಸ್ರಾಯೇಲ್ಯರ ಉತ್ತರದ ರಾಜ್ಯಕ್ಕೆ ಹೀಗೆ ಹೇಳಿದನು: ನೀವು ವ್ಯಭಿಚಾರ ಮಾಡುತ್ತಿದ್ದೀರೆಂದು ದೇವರು ಹೇಳುತ್ತಾನೆ. ಆತನಿಗೆ ದ್ರೋಹಿಗಳಾಗಿದ್ದೀರಿ. ದೇವರ ಮನಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ, ಎಂದಿಗೂ ಕೈ ಬಿಡುವುದಿಲ್ಲ. ಆದರೆ ನಿಮ್ಮ ಪಾಪಗಳಿಗಾಗಿ ನಿಮ್ಮನ್ನು ದಂಡಿಸುತ್ತಾನೆ. ಇಸ್ರಾಯೇಲು ದೇವರಿಗೆ ವಿಮುಖವಾದದ್ದು, ದೇವರು ಇಸ್ರಾಯೇಲಿಗೆ ವಿಮುಖನಾದದ್ದು. ದೇವರು ರಾಜ್ಯದ ನಾಯಕರನ್ನು ಖಂಡಿಸತೊಡಗುತ್ತಾನೆ, ಯಾಜಕರನ್ನೂ ಅರಸರನ್ನೂ ಕೂಡ. ಹೋಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯಾಜಕರೇ, ಇದನ್ನು ಕೇಳಿರಿ. ಇಸ್ರಾಯೇಲ್ ಕುಲದವರೇ, ಆಲಿಸಿರಿ. ರಾಜವಂಶದವರೇ, ಕಿವಿಗೊಡಿರಿ. ನೀವು ಮಿಚ್ಪಾದಲ್ಲಿ ಉರುಳಾಗಿಯೂ ತಾಬೋರಿನಲ್ಲಿ ಬಲೆಯಾಗಿಯೂ ಇದ್ದ ಕಾರಣ ನಿಮಗೆ ನ್ಯಾಯ ತೀರ್ಪು ಬಂದಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಿಚ್ಪವು ರಾಜ್ಯದ ನೈಋತ್ಯ ದಿಕ್ಕಿನಲ್ಲಿದೆ. ತಾಬೋರ್ ಎಂಬುದು ಈಶಾನ್ಯ ದಿಕ್ಕಿನಲ್ಲಿರುವ ತಾಬೋರ್ ಬೆಟ್ಟವಾಗಿದೆ. ಅದರ ಅರ್ಥ, ಜನರು ಸಿಕ್ಕಿದ ಹಸಿರು ಮರಗಳಡಿಯಲ್ಲೆಲ್ಲ ವಿಗ್ರಹಗಳನ್ನಿಟ್ಟು ಪೂಜಿಸುತ್ತಿದ್ದರು. ದೇಶವಿಡೀ ವಿಗ್ರಹಗಳು ತುಂಬಿದ್ದವು ಎಂದು. ರಾಜ್ಯದ ಪ್ರತಿನಿಧಿಗಳಾಗಿರುವ ಯಾಜಕರೊಂದಿಗೂ ಅರಸನೊಂದಿಗೂ ದೇವರು ಮಾತನಾಡುತ್ತಾನೆ. 4ನೇ ಅಧ್ಯಾಯದಲ್ಲಿ ದೇವರು ಯಾಜಕನಂತೆ ಜನರು ಎಂದು ಹೇಳಿದ್ದನ್ನು ನೋಡಿದೆವು. ಮಾದರಿ ತೋರಿಸಬೇಕಾಗಿದ್ದ ಯಾಜಕರು ಸಮಾಜದ ಅತಿ ನಿಕೃಷ್ಟ ವ್ಯಕ್ತಿಗಳಂತಾಗಿದ್ದರು. ಅರಸನ ಸ್ಥಿತಿಯು ಅದೇ ಆಗಿತ್ತು. ಪ್ರಿಯರೇ, ದುರದೃಷ್ಟವಶಾತ್ ನಮ್ಮ ಆತ್ಮಿಕ ಇಲ್ಲವೇ ರಾಜಕೀಯ ನಾಯಕತ್ವವು ಅನುಸರಿಸತಕ್ಕ ರೀತಿಯಲ್ಲಿಲ್ಲದ ಸ್ಥಿತಿಯಲ್ಲಿ ನಾವಿದ್ದೇವೆ. ಉದಾರತವಾದವು ದೈವ ಜ್ಞಾನದಲ್ಲಿಯೂ ರಾಜಕೀಯದಲ್ಲಿಯೂ
ಪ್ರಬಲವಾಗಿದೆ. ನಮ್ಮ ವಾರ್ತಾ ಮಾಧ್ಯಮಗಳು ಕೂಡ ಉದಾರತಾವಾದಿಗಳಾಗಿವೆ. ಒಂದು ದೇಶದ ಆತ್ಮಿಕ ಅವನತಿಯು ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಇಸ್ರಾಯೇಲಿಗೆ ಸಂಭವಿಸಿದ್ದು ಇದೇ. ನಮಗೆ ಏನು ಸಂಭವಿಸಬಹುದೆಂಬುದಕ್ಕೆ ಅದೊಂದು ಉದಾಹರಣೆಯಾಗಿದೆ. ಮುಂದಕ್ಕೆ ನೋಡೋಣ. ಓಷೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನವನ್ನು, ನನಗೆ ತಿರುಗಿ ಬಿದ್ದವರು ಅಗಾಧವಾದ ಕೊಲೆಯಲ್ಲಿ ಮಗ್ನರಾಗಿದ್ದಾರೆ, ನಾನೇ ಅವರೆಲ್ಲರನ್ನೂ ಶಿಕ್ಷಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರ ಕ್ರೂರತನಕ್ಕಾಗಿ ಅವರನ್ನು ಗದರಿಸಿದನು. ಅವರಲ್ಲಿ ಕೊಲೆ, ಗಡುಕತನ, ಹಿಂಸೆ, ಯುದ್ಧಗಳು ತುಂಬಿದ್ದವು. ಈ ದಿನಗಳಲ್ಲಿ ನಮ್ಮ ದೇಶವು ದೇವರ ದಂಡನೆಯ ಪರಿಣಾಮವನ್ನು ಎದುರಿಸುತ್ತಿದೆ ಎಂದು ನಾನು ನೆನೆಸುತ್ತೇನೆ. ನಮ್ಮಲ್ಲಿ ದೇವರ ವಾಕ್ಯವಿದೆ, ಅಂದರೆ ಸತ್ಯವೇದವು. ಆದರೆ ನಾವು ಸವಾರ್ಥಿಕರನ್ನು ಕಳಿಸಬೇಕಾಗಿದ್ದರೂ ಕಳುಹಿಸಲಿಲ್ಲ. ನಾವು ದೇವರನ್ನು ನಮಗೆ ಬೇಕಾದಂತೆ ಉಪಯೋಗಿಸಿ ಬಳಿಕ ಬಿಟ್ಟು ಬಿಡುವುದಕ್ಕಾಗದು ಎಂಬ ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಇಸ್ರಾಯೇಲ್ಯರು ಅನುಭವಿಸಿದಂತೆ ನಾವು ಕೂಡ ದೇವರ ದಂಡನೆಯ ಪರಿಣಾಮವನ್ನು ಅನುಭವಿಸುತ್ತಿದ್ದೇವೆ. ಓಷೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಎಫ್ರಾಯೀಮನ್ನು ಬಲ್ಲೆ, ಇಸ್ರಾಯೇಲು ನನಗೆ ಮರೆಯಲ್ಲ. ಎಫ್ರಾಯೀಮೇ, ನೀನೀಗ ಸೂಳೆತನ ಮಾಡಿದ್ದಿ. ಇಸ್ರಾಯೇಲು ಹೊಲೆಯಾಗಿದೆ. ಅವು ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಲು ಅವುಗಳ ದುಷ್ಕೃತ್ಯಗಳು ಬಿಡವು. ವ್ಯಭಿಚಾರ ಸ್ವಭಾವವು ಅವುಗಳಲ್ಲಿ ನೆಲೆಗೊಂಡಿದೆ, ಯೆಹೋವನನ್ನು ಅರಿಯವು ಎಂಬುದಾಗಿ. ದೇವರು ಇಸ್ರಾಯೇಲಿನ ಇಷ್ಟ ನಾಮವನ್ನಾಗಿ ಎಫ್ರಾಯಿಮ್ ಎಂದು ಕರೆದನೆಂದು ನಾನು ಹಿಂದೆ ಹೇಳಿದ್ದೆ. ಅದು ಒಂದು ಕುಲದ ಹೆಸರಾಗಿದ್ದರೂ ದೇವರು ಉತ್ತರದ ಎಲ್ಲ 10 ಕುಲಗಳವರಿಗೂ ಒಟ್ಟಾಗಿ ಈ ಹೆಸರನ್ನು ಕೊಟ್ಟಿದ್ದಾನೆ. ದೇವರು ಉತ್ತರದ ಎಲ್ಲ ಕುಲಗಳವರಿಗೆ ಸಾಮಾನ್ಯವಾಗಿ ಎಫ್ರಾಯಿಮ್ ಎಂದು ಕರೆಯಲು ಇನ್ನೊಂದು ಕಾರಣ ಕೂಡ ಇತ್ತೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಇಸ್ರಾಯೇಲಿನಲ್ಲಿ ಎಫ್ರಾಯಿಮ್ ವಿಗ್ರಹಾರಾಧನೆಯ ಕೇಂದ್ರವಾಗಿತ್ತು. ಯಾರೊಬ್ಬಾಮನು ಮೊದಲ ಚಿನ್ನದ ಬಸವನನ್ನು ಬೇತೇಲಿನಲ್ಲಿ ನಿಲ್ಲಿಸಿದನು. ಬಳಿಕ ಎರಡನೆಯದನ್ನು ಸಮಾರ್ಯದಲ್ಲಿ ಸ್ಥಾಪಿಸಿದನು. ಈ ಎರಡೂ ಸ್ಥಳಗಳು ಎಫ್ರಾಯಿಮ್ ಕುಲಕ್ಕೆ ಸೇರಿದವುಗಳು. ಬೇತೇಲ್ ಬಹುಶಃ ಬೆನ್ಯಾಮೀನನ ಕುಲಕ್ಕೆ ಸೇರಿದ್ದಾಗಿದ್ದು ಮುಂದೆ ಅವರಿಂದ ಬೇರೆಯಾಗಿ ಉತ್ತರದ ಇತರ ಕುಲ ಪ್ರದೇಶಗಳೊಂದಿಗೆ ದೂರವಾಗಿತ್ತು. ಎಫ್ರಾಯಿಮ್ ಮೂರ್ತಿ ಪೂಜೆಯ ಕೇಂದ್ರ ಸ್ಥಳವಾಗಿತ್ತು. ಇಸ್ರಾಯೇಲ್ ಜನಾಂಗದ ಮಹಾಪಾಪವು ಮೂರ್ತಿ ಪೂಜೆಯೇ ಆಗಿತ್ತು. ಎಫ್ರಾಯೀಮನ್ನು ಬಲ್ಲೆ, ಇಸ್ರಾಯೇಲು ನನಗೆ ಮರೆಯಲ್ಲ. ಎಫ್ರಾಯೀಮೇ, ನೀನೀಗ ಸುಳ್ಳೆತನ ಮಾಡಿದ್ದಿ. ಇಸ್ರಾಯೇಲು ಹೊಲೆಯಾಗಿದೆ ಎಂಬುದಾಗಿ ನೋಡುವಾಗ ತಾನು ಏನು ಹೇಳುತ್ತೇನೆಂಬುದು ದೇವರಿಗೆ ತಿಳಿದಿತ್ತು. ಬಸವನ ಪೂಜೆ ಇಲ್ಲವೇ ಬಾಳನ ಪೂಜೆಯು ಎಫ್ರಾಯಿಮಿನ ಕುಲದಲ್ಲಿದ್ದರೂ ಅದು ಎಲ್ಲ 10 ಕುಲಗಳವರನ್ನು ಕೆಡಿಸಿದ್ದಲ್ಲದೆ ದಕ್ಷಿಣದ ರಾಜ್ಯದ ಮೇಲೂ ಕೂಡ ಪ್ರಭಾವ ಬೀರಿತು. ಅವರ ಪಾಪವು ದೇವರ ವಾಕ್ಯವನ್ನು ಹೊಂದಿದ್ದು ದೇವರನ್ನು ತಿಳಿಯದಿರುವುದೇ ಆಗಿದೆ. ಅವರು ಆತನಿಗೆ ವಿಮುಖರಾಗಿ ಆತನ ಆರಾಧನೆಯನ್ನು ಬಿಟ್ಟಿದ್ದರು. ಇದರ ಫಲವಾಗಿ ದೇಶದ ಎಲ್ಲ ಭಾಗಗಳಲ್ಲಿಯೂ ಬಹುವಾದ ಅನೈತಿಕತೆ, ಅಧಪತನಗಳು ಉಂಟಾಗಿ ಆ ದೇಶದ ಪರಿಸರದ ಮೇಲೂ ಪ್ರಭಾವ ಬೀರಿತ್ತು. ಭೂಮಿ ಪ್ರಾಣಿಗಳಿಗೂ ತೊಂದರೆಯಾಗಿದೆ ಎಂದು ದೇವರು ಹೇಳಿದ್ದಾನೆ. ಮುಂದಕ್ಕೆ ನೋಡೋಣ. ಓಷೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನವನ್ನು, ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಇಸ್ರಾಯೇಲು ಎಫ್ರಾಯಿಮು ತಮ್ಮ ದುರ್ಮಾರ್ಗದಲ್ಲಿ ಎಡವಿ ಬೀಳುವವು, ಯೆಹೂದವು ಅವುಗಳೊಂದಿಗೆ ಬೀಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲ 10 ಕುಲಗಳು ಸೋಲಿಸಲ್ಪಡುವವು ಮತ್ತು ಯೆಹೂದವು ಅವರೊಂದಿಗೆ ಬೀಳುವುದು ಎಂದು ದೇವರು ಹೇಳುತ್ತಾನೆ. ಆದರೆ ಅದೇ ಸಮಯದಲ್ಲಿ ಎಂದು ಹೇಳುತ್ತಿಲ್ಲ. ಆದರೆ ಕೊನೆಗೂ ಯೆಹೂದವು ಬೀಳುವುದು ಮತ್ತು ಈ ಎರಡೂ ರಾಜ್ಯಗಳು ಸೆರೆಗೆ ಒಯ್ಯಲ್ಪಡುತ್ತವೆ. ಉತ್ತರ ರಾಜ್ಯವು ಅಶೂರ್ಯರಿಂದ ಸೆರೆಗೆ ಒಯ್ಯಲ್ಪಡುತ್ತದೆ. 1 ಶತಮಾನದ ಬಳಿಕ ದಕ್ಷಿಣದ ರಾಜ್ಯವು ಬಾಬೇಲಿನಿಂದ ಒಯ್ಯಲ್ಪಡುತ್ತದೆ. ಆ ದಿನದಿಂದ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಸ್ವದೇಶಕ್ಕೆ ಹಿಂದಿರುಗುವಿಕೆಯು ನಿಜವಾಗಿ ಇರುವುದಿಲ್ಲ. ದೇವರು ಅವರನ್ನು ಹಿಂದೆ ಕರೆತರುವಾಗ ಭೂಲೋಕವು ಅದನ್ನು ತಿಳುಕೊಳ್ಳುವುದು ಮತ್ತು ದೇಶದಲ್ಲಿ ಸಮಾಧಾನವಿರುವುದೆಂದು
ಓಶೇಯನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನವನ್ನು. ಅವು ತಮ್ಮ ದನ ಕುರಿಗಳ ಸಂಗಡ ಯೆಹೋವನನ್ನು ಶರಣು ಹೋಗಲು ಹೊರಡುವವು, ಆತನು ಸಿಕ್ಕನು, ಅವುಗಳ ಕಡೆಯಿಂದ ಮರೆಯಾಗಿದ್ದಾನೆ ಎಂಬುದಾಗಿ. ಜನರು ದೇವರನ್ನು ಬಿಟ್ಟು ಬಿಟ್ಟಿದ್ದಾರೆ. ಆದರೆ ಸಂಕಷ್ಟ ಬಂದಾಗ, ಬೇರೆಲ್ಲ ಮೂಲಗಳಿಂದಲೂ ಸಹಾಯ ದೊರಕದಾದಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು. ದೇವರು ಅವರ ಕೊನೆ ಆಶ್ರಯವಾಗಿದ್ದಾನೆ. ಆದರೆ ಆತನು ಅವರಿಂದ ದೂರ ಹೋಗಿರುವುದರಿಂದ ಅವರಿಗೆ ಆತನು ಸಿಕ್ಕುವುದಿಲ್ಲ. ಪ್ರಿಯರೇ, ಅನೇಕರಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಕೊನೆ ಆಧಾರವಾಗಿರುತ್ತದೆ. ಅನೇಕ ವರ್ಷಗಳ ಹಿಂದೆ ಒಂದು ಹಡಗು ಅಟ್ಲಾಂಟಿಕ್ ಸಾಗರದಲ್ಲಿ ದಾಟುತ್ತಿತ್ತು. ಅದು ಒಂದು ಮಂಜುಗಡ್ಡೆಯ ದೊಡ್ಡ ಬಂಡೆಗೆ ಬಡಿಯಿತು. ಆಗ ಕಪ್ತಾನನು ಹಡಗಿನವರೆಲ್ಲರಿಗೆ ಸಂದೇಶ ಕಳುಹಿಸುತ್ತಾನೆ, ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಆ ಹಡಗಿನಲ್ಲಿ ಒಬ್ಬ ಮಹಿಳೆ ಅವನ ಬಳಿ ಓಡಿ ಬಂದು, ಕಪ್ತಾನನೇ, ನಾವು ಈ ಸ್ಥಿತಿಗೆ ತಲುಪಿದ್ದೇವೆಯಾ ಎಂದು ಕೇಳಿದಳು. ಆಕೆಯ ಮಾತಿನ ಅರ್ಥವೇನೆಂದರೆ, ಪ್ರಾರ್ಥನೆಯು ಕೊನೆ ಅಸ್ತ್ರವಾಗಿದ್ದು ಅಂಥ ಸ್ಥಿತಿ ತಲುಪಿದ್ದೇವಾ ಎಂಬುದಾಗಿ. ಪ್ರಿಯರೇ, ಅನೇಕರು ದೇವರನ್ನು ಈ ರೀತಿಯಾಗಿ ನೆನೆಸುತ್ತಾರೆ. ಅವರಿಗೆ ದೇವರು ಅಗತ್ಯ ಬಿದ್ದರೆ ಮಾತ್ರ ಉಪಯೋಗಕ್ಕೆ ಬೀಳುವ ಹೆಚ್ಚಿನ ಟಯರ್ನಂತಿದ್ದಾನೆ, ಇಲ್ಲವೇ ಜೀವ ವಿಮೆಯಂತೆ, ಇಲ್ಲವೇ ಬೆಂಕಿ ನಂದಿಸುವ ಉಪಕರಣದಂತೆ ತಮ್ಮ ಉಪಯೋಗಕ್ಕಾಗಿ ಬಾರದಿರಲಿ, ಆದರೆ ಪಕ್ಕನೆ ಅಗತ್ಯ ಬಿದ್ದರೆ ಇರಲಿ ಎಂದು. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 7ನೇ ವಚನವನ್ನು. ಅವು ಯೆಹೋವನ ಮಕ್ಕಳಲ್ಲದ ಮಕ್ಕಳನ್ನು ಪಡೆದು ಆತನಿಗೆ ದ್ರೋಹ ಮಾಡಿವೆ. ಅವುಗಳನ್ನು, ಅವುಗಳ ಭೂಸ್ವಾಸ್ಥ್ಯಗಳನ್ನು ಈಗ ಈ ಮುಂದಿನ ತಿಂಗಳು ನುಂಗಿ ಬಿಡಬಹುದು ಎಂಬುದಾಗಿ. ಯೆಹೋವನ ಮಕ್ಕಳಲ್ಲದ ಮಕ್ಕಳನ್ನು ಪಡೆದು ಎಂಬುದಾಗಿ ನೋಡುವಾಗ ಅವರು ದೇವರಿಗೆ ಅಪರಿಚಿತರಾಗಿದ್ದಾರೆ. ಅನೇಕರು ತಮ್ಮ ಮಕ್ಕಳನ್ನು ದೇವರ ಬೋಧನೆಗಳಲ್ಲಿ ಬೆಳೆಸಲಿಲ್ಲ, ಕರ್ತನ ಶಿಕ್ಷಣ ನಿಯಮಗಳನ್ನು ಕಲಿಸಲಿಲ್ಲ. ಧರ್ಮೋಪದೇಶ ಕಾಂಡದಲ್ಲಿ ದೇವರು ಅವರಿಗೆ ತಮ್ಮ ಮಕ್ಕಳಿಗೆ ಸತತವಾಗಿ ತನ್ನ ಕಟ್ಟಳೆಗಳನ್ನು ಕಲಿಸಬೇಕೆಂದು ಹೇಳಿರುತ್ತಾನೆ. ಅವರು ಅವುಗಳನ್ನು ಕುಳಿತಿರುವಾಗಲೂ, ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ ಬೋಧಿಸಬೇಕಾಗಿತ್ತು. ಆದರೆ ದೇವರು ಹೇಳುತ್ತಿದ್ದಾನೆ, ನೀವು ನನಗೆ ಗೊತ್ತಿಲ್ಲದ ಮಕ್ಕಳನ್ನು ಸಾಕಿಕೊಂಡಿದ್ದೀರಿ, ಅವರಿಗೆ ನನ್ನ ಪರಿಚಯವೇ ಇಲ್ಲ ಎಂಬುದಾಗಿ. ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಗಿಬ್ಯಾದಲ್ಲಿ ತುತ್ತೂರಿ ಎನ್ನುವುದಿರಿ, ರಾಮಾದಲ್ಲಿ ಕೊಂಬು ಕೂಗಲಿ, ಬೇತಾವೇನಿನಲ್ಲಿ ಆರ್ಭಟಿಸಿರಿ ಎಂಬುದಾಗಿ. ಪ್ರಿಯರೇ, ಬೇತಾವೇನ್ ಅಂದರೆ ಬೇತೇಲ್. ಆ ಭಾಗದಲ್ಲಿನ ಬೆನ್ಯಾಮಿನ ಕುಲದವರು ಉತ್ತರದ ರಾಜ್ಯದವರೊಂದಿಗೆ ಸೇರಿಕೊಂಡು ದೇವರಿಗೆ ವಿರುದ್ಧವಾಗಿರಬಹುದು. ಎಚ್ಚರಿಕೆಯ ಸ್ವರ ಎಲ್ಲ ಜನರಿಗೂ, ಇಡೀ ದೇಶಕ್ಕೂ ಮುಟ್ಟಬೇಕೆಂದು ದೇವರು ಹೇಳುತ್ತಿದ್ದಾನೆ. ಮುಂದಕ್ಕೆ ನೋಡಿರಿ, ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನವನ್ನು. ಬೆನ್ಯಾಮೀನೇ, ಹಿಂದೆ ನೋಡು, ಖಂಡನೆಯ ದಿನದಲ್ಲಿ ಎಫ್ರಾಯಿಮು ಹಾಳಾಗುವುದು. ಇಸ್ರಾಯೇಲ್ ಕುಲಗಳ ಭವಿಷ್ಯತ್ತಿನ ನಿಶ್ಚಯವನ್ನು ತಿಳಿಯಪಡಿಸಿದ್ದೇನೆ ಎಂಬುದಾಗಿ. ದೇವರು ಜನರನ್ನು ಎಚ್ಚರಿಸುವುದನ್ನು ಮರೆತಿರಲಿಲ್ಲ. ಅವರನ್ನು ಎಚ್ಚರಿಸಿ ಗದರಿಸಿದರೂ ಅವರು ಕೇಳದೆ ಹೋಗಿದ್ದಾರೆ. ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ಯಹೂದದ ಮುಖಂಡರು ಮೇರೆಯನ್ನು ಒತ್ತುವವರಂತಿದ್ದಾರೆ. ಅವರ ಮೇಲೆ ನನ್ನ ರೌದ್ರವನ್ನು ನೀರಿನ ಹಾಗೆ ಹೊಯ್ದು ಬಿಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಕ್ಷಿಣ ರಾಜ್ಯದವರು ತಮ್ಮಿಂದ ಸಾಧ್ಯವಾದಷ್ಟು ದೂರಕ್ಕೆ ತಮ್ಮ ಮೇರೆಯನ್ನು ವಿಸ್ತರಿಸಲು ಯತ್ನಿಸಿದ್ದಾರೆ. ಆದ್ದರಿಂದ ಎರಡೂ ರಾಜ್ಯಗಳವರೊಳಗೆ ತಮ್ಮ ಮೇರೆಯ ಕುರಿತಾಗಿ ವಿವಾದ ಉಂಟಾಗಿರಬಹುದು. ದಕ್ಷಿಣದ ರಾಜ್ಯಕ್ಕೆ ದೇವರು ಓಶೇಯನ ಮುಖಾಂತರ ಸಂದೇಶ ಕಳಿಸುತ್ತಾನೆ. ಅವನು ಮೂಲತಃ ಉತ್ತರ ರಾಜ್ಯದ ಪ್ರವಾದಿಯಾಗಿದ್ದರೂ ಸಹ. ಮುಂದಕ್ಕೆ ನೋಡೋಣ, ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನವನ್ನು. ಎಫ್ರಾಯಿಮು ವ್ಯರ್ಥಾಚಾರಗಳನ್ನು ಅನುಸರಿಸಲು ಮನಸ್ಸು ಮಾಡಿದ ಕಾರಣ ಅದು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಹಿಂಸಿಸಲ್ಪಟ್ಟಿದೆ, ಜಜ್ಜಲ್ಪಟ್ಟಿದೆ ಎಂಬುದಾಗಿ. ಎಫ್ರಾಯಿಮು ಬೇಕೆಂದೇ ವಿಗ್ರಹಗಳ ಹಿಂದೆ ಹೋಗಿದೆ. ಅವುಗಳನ್ನು ಪೂಜಿಸಿದ ಜನರೊಂದಿಗೆ ಬೆರೆತುಕೊಂಡಿದೆ.
ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನಾನು ಎಫ್ರಾಹೀಮಿಗೆ ನುಸಿ, ಯೆಹೂದ ಕುಲಕ್ಕೆ ಕುಟ್ಟೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರವಾದಿಗಳು ಬಹು ಆಸಕ್ತಿಕರವಾದ ಹೋಲಿಕೆಗಳನ್ನು ಕೊಡುತ್ತಾರೆ. ಪ್ರವಾದಿಗಳ ಪುಸ್ತಕಗಳನ್ನು ಧ್ಯಾನಿಸುವುದರಿಂದ ನಮಗೆ ಲಾಭವಿದೆ. ಅದರಲ್ಲಿ ಪ್ರಕೃತಿಯನ್ನು ತೆಗೆದುಕೊಂಡು ದೇವರ ವಾಕ್ಯವನ್ನು ಕಲಿಯಲಿಕ್ಕಾಗುವಂತೆ ಕೆಲವು ವಿಚಾರಗಳು ಬರುತ್ತವೆ. ಹೀಗಿರಲು ಎಫ್ರಾಹಿಮಿಗೆ ನಾನು ನುಸಿ ಎಂಬುದಾಗಿ ನೋಡುವಾಗ, ನುಸಿ ಏನು ಮಾಡುತ್ತದೆ? ಅದು ನಮ್ಮ ಬಟ್ಟೆಗಳನ್ನೆಲ್ಲ ಹಾಳು ಮಾಡಬಲ್ಲದು. ಒಬ್ಬನು ಅಂಗಡಿಯಿಂದ ಕರ್ಪೂರ ಗೋಲಿಗಳನ್ನು ಕೊಂಡುಕೊಂಡು ಕೆಲ ದಿನಗಳ ಬಳಿಕ ಅವು ಪ್ರಯೋಜನವಿಲ್ಲವೆಂದು ಹಿಂದೆ ತಂದನು. ಅಂಗಡಿಯವನು ಯಾಕೆ ಎಂದು ಕೇಳಿದಾಗ ಅವನು, ನಾನು ರಾತ್ರಿಯಿಡೀ ಈ ಗೋಲಿಗಳನ್ನು ಹೊಡೆಯುತ್ತಾ ಇದ್ದರೂ ಒಂದೇ ಒಂದು ನುಸಿ ಸಾಯಲಿಲ್ಲ ಎಂದನು. ಅವನಿಗೆ ಆ ಗೋಲಿಯನ್ನು ಹೇಗೆ ಉಪಯೋಗಿಸುವುದು ಎಂದು ತಿಳಿದಿರಲಿಲ್ಲ. ಪ್ರಿಯರೇ, ನುಸಿಗಳು ನಮ್ಮ ಕಪಾಟಿನೊಳಗೆ ಇರಬಾರದು. ಯಾಕಂದರೆ ಒಂದೇ ರಾತ್ರಿಯಲ್ಲಿ ಅವು ಬೆಲೆಯುಳ್ಳ ವಸ್ತುಗಳನ್ನು ಹಾಳು ಮಾಡುತ್ತವೆ. ನಾನು ಎಫ್ರಾಯಿಮಿಗೆ ನುಸಿ, ಅವರನ್ನು ಬೇಗದಲ್ಲೇ ದಂಡಿಸಿ ಬಿಡುತ್ತೇನೆ ಎಂದು ದೇವರು ಹೇಳುತ್ತಾನೆ. ಯೆಹೂದ ಕುಲಕ್ಕೆ ಕುಟ್ಟೆ ಎಂಬುದಾಗಿ ನೋಡುವಾಗ, ಮರದ ವಸ್ತುಗಳು ಹಾಳಾಗಬೇಕಾದರೆ ತುಂಬ ಸಮಯ ಹಿಡಿಯುತ್ತವೆ. ದೇವರು ಉತ್ತರ ರಾಜ್ಯ ಎಫ್ರಾಯಿಮಿಗೆ ಹೇಳುತ್ತಿದ್ದಾನೆ, ನಾನು ಈಗಲೇ ನಿನ್ನನ್ನು ದಂಡಿಸಲಿದ್ದೇನೆ. ಆದರೆ ದಕ್ಷಿಣ ರಾಜ್ಯದಲ್ಲಿಯೂ ಹೀಗೆ ನಾಶನ ಬರುತ್ತಿದೆ, ಅದು ಕೂಡ ಕೊನೆಗೆ ಬಿದ್ದು ಹೋಗುತ್ತದೆ. ಆದರೆ ಹಾಗಾಗಲು ತುಂಬ ಸಮಯ ಬೇಕಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶದಲ್ಲಿ ಈಗೀಗ ನಮ್ಮ ಅಸ್ಥಿವಾರಗಳು ಎಲ್ಲ ರೀತಿಯಲ್ಲಿಯೂ ಕೀಳಲ್ಪಡುತ್ತಾ ಇವೆ. ಉಳಿದವುಗಳಲ್ಲಿಯೂ ನಾಶನ ಹಿಡಿದಿರುತ್ತದೆ. ಸಮಯ ಹಿಡಿಯಬಹುದು, ಆದರೆ ಈ ರೀತಿ ನಾವು ಪಾಪದಲ್ಲೇ ಮುಂದುವರಿಯಲಾರೆವು. ದೇವರ ದಂಡನೆಗೆ ತಪ್ಪಿಸಿಕೊಳ್ಳುತ್ತೇವೆಂದು ನೆನೆಸಲಾಗದು. ನಮ್ಮ ಪರಿಸ್ಥಿತಿ ನಮ್ಮನ್ನು ಗೋಳಾಟಕ್ಕೆ ನಡೆಸಲು ಸಾಕಾಗುವಷ್ಟಿದೆ. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 13ನೇ ವಚನವನ್ನು. ಹೀಗಿರಲು ಎಫ್ರಾಯಿಮು ತಾನು ರೋಗಿ ಎಂದು ತಿಳುಕೊಂಡಿತು, ಯೆಹೂದವು ತನ್ನ ರಣವನ್ನು ನೋಡಿಕೊಂಡಿತು. ಆಗ ಎಫ್ರಾಯಿಮು ಅಶ್ಶೂರದ ಕಡೆಗೆ ತಿರುಗಿಕೊಂಡು ಜಗಳ ಗಂಟ ಮಹಾರಾಜನ ಬಳಿಗೆ ದೂತರನ್ನು ಕಳುಹಿಸಿತು. ಆದರೆ ಅವನು ನಿಮ್ಮನ್ನು ಸ್ವಸ್ಥ ಮಾಡಲಾರನು, ನಿಮ್ಮ ಋಣವನ್ನು ಗುಣಪಡಿಸಲಾರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಫ್ರಾಯಿಮು ತಾನು ರೋಗಿ ಎಂದು ತಿಳಿದುಕೊಂಡಿತು ಎಂಬುದಾಗಿ ನೋಡುವಾಗ, ಎಫ್ರಾಯಿಮು ಮರಣ ಸಮೀಪವಾಗುವಷ್ಟು ಅಸ್ವಸ್ಥವಾಗಿತ್ತು. ಯೆಹೂದವು ತನ್ನ ಋಣವನ್ನು ನೋಡಿಕೊಂಡಿತು ಎಂಬುದಾಗಿ ನೋಡುವಾಗ, ಈ ಸಮಯದಲ್ಲಿ ಯೆಹೂದವು ಅಸ್ವಸ್ಥಕ್ಕೊಳಗಾಗಿತ್ತು. ಯಾಕಂದರೆ ಅಶ್ಶೂರವು ಅವರಿಗೆ ವಿರುದ್ಧವಾಗಿ ಮುತ್ತಿಕೊಂಡಿತ್ತು, ಆದರೆ ಅವರನ್ನು ಸೆರೆ ಒಯ್ದಿರಲಿಲ್ಲ. ಆಗ ಎಫ್ರಾಯಿಮು ಅಶ್ಶೂರದ ಕಡೆಗೆ ತಿರುಗಿಕೊಂಡು ಜಗಳಗಂಟ ಮಹಾರಾಜನ ಬಳಿಗೆ ದೂತರನ್ನು ಕಳುಹಿಸಿತು. ಆದರೆ ಅವನು ನಿಮ್ಮನ್ನು ಸ್ವಸ್ಥ ಮಾಡಲಾರನು, ನಿಮ್ಮ ಋಣವನ್ನು ಗುಣಪಡಿಸಲಾರನು ಎಂಬುದಾಗಿ. ಪ್ರಿಯರೇ, ಎಫ್ರಾಯಿಮು ಡೋಂಗಿ ವೈದ್ಯನ ಬಳಿಗೆ ಹೋಗಿತ್ತು. ಅಶ್ಶೂರದ ಅರಸನು ತಮಗೆ ಸಹಾಯ ಮಾಡುವನೆಂದು ಅವರು ನೆನೆಸಿದ್ದರು. ಆದರೆ ಅವನೇ ಅವರನ್ನು ಸೆರೆಗೆ ಒಯ್ದನು. ಅವರು ತಪ್ಪಾದ ವ್ಯಕ್ತಿಯ ಸಹಾಯವನ್ನು ಕೇಳಿದ್ದರು. ಮುಂದಕ್ಕೆ ನೋಡ್ರಿ. ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 14ನೇ ವಚನವನ್ನು. ನಾನು ಎಫ್ರಾಯಿಮಿಗೆ ಸಿಂಹವೂ ಯೆಹೂದ ಕುಲಕ್ಕೆ ಪ್ರಾಯದ ಸಿಂಹವೂ ಆಗುವೆನು. ನಾನೇ ಸೀಳಿಬಿಟ್ಟು ಹೋಗುವೆನು, ಎತ್ತಿಕೊಂಡು ಒಯ್ಯಲು ಯಾರೂ ಬಿಡಿಸರು ಎಂಬುದಾಗಿ. ಇಲ್ಲಿ ಇನ್ನೊಂದು ಅದ್ಭುತವಾದ ಹೋಲಿಕೆ ಇದೆ. ದೇವರು ಹೇಳುತ್ತಾನೆ, ನಾನು ಎಫ್ರಾಯಿಮಿಗೆ ಸಿಂಹದಂತಾಗುವೆನು, ಆದರೆ ದಕ್ಷಿಣ ರಾಜ್ಯಕ್ಕೆ ಪ್ರಾಯದ ಸಿಂಹವೂ ಆಗುವೆನು. ನಾನು ಕೆಲ ಸಮಯದ ಹಿಂದೆ ದೂರದರ್ಶನದಲ್ಲಿ ಸಿಂಹಗಳ ಕುರಿತಾಗಿ ನೋಡುತ್ತಿದ್ದೆ. ತಾಯಿ ಸಿಂಹವು ತನ್ನ ಮರಿಗಳನ್ನು ಹೇಗೆ ಕಾಪಾಡುತ್ತದೆಂಬುದನ್ನು ಅಲ್ಲಿ ತೋರಿಸ್ತಿದ್ದರು. ಆ ಮರಿಗಳು ನೋಡಲು ಬೆಕ್ಕಿನ ಮರಿಗಳಂತೆಯೇ ಮುದ್ದಾಗಿದ್ದವು. ಆದರೆ ಆ ತಾಯಿ ಸಿಂಹವು ಬಹು ಕ್ರೂರವಾಗಿತ್ತು. ಅದರಲ್ಲೂ ತನ್ನ ಮರಿಗಳ ಬಳಿಗೆ ಬೇರಾವ ಪ್ರಾಣಿಯಾದರೂ ಬಂದರೆ ಅದು ಆ ಪ್ರಾಣಿಯನ್ನು ಓಡಿಸಿಬಿಡುತ್ತದೆ. ಆದರೆ ಮರಿಗಳು ತಮ್ಮಷ್ಟಕ್ಕೆ ತಾವೇ ಆಡಿಕೊಂಡಿರುತ್ತಿದ್ದವು. ದೇವರು ಉತ್ತರ ರಾಜ್ಯಕ್ಕೆ ತಾನು ಸಿಂಹವಾಗಿರುವೆನೆಂದು ಹೇಳಿದ್ದಾನೆ. ಆತನು ಅವರನ್ನೂ ನಾಶ ಮಾಡಬೇಕೆಂದಿದ್ದನು. ಆದರೆ ದಕ್ಷಿಣ ರಾಜ್ಯಕ್ಕೆ ಆತನು ಸಿಂಹದ ಮರಿಯಂತಿರುವನು.
ಆದರೆ ಸಿಂಹದ ಮರಿಗೆ ಏನಾಗುತ್ತದೆ? ಅದು ಬೆಳೆಯುತ್ತಾ ತನ್ನ ತಾಯಿಯಂತೆ ದೊಡ್ಡ ಸಿಂಹವಾಗುತ್ತದೆ. ದಕ್ಷಿಣದ ರಾಜ್ಯಕ್ಕೆ ಒಂದು ದಿನ ದಂಡನೆ ಬರಲಿದೆ ಎಂಬುದಕ್ಕೆ ಇದು ಎಚ್ಚರಿಕೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾನೇ ಸೀಡಿ ಬಿಟ್ಟು ಹೋಗುವೆನು, ಎತ್ತಿಕೊಂಡು ಹೋಗಲು ಯಾರೂ ಬಿಡಿಸರು ಎಂಬುದಾಗಿ ನೋಡುವಾಗ ಎಫ್ರಾಯಿಮು ಸೆರೆಗೆ ಒಯ್ಯಲ್ಪಡುವುದಕ್ಕೆ ದೇವರು ಬಿಡುತ್ತಾನೆ. ಆಗ ಅವರು ಅತ್ತು ಗೋಳಾಡಬಹುದು. ಆದರೆ ಆತನು ಅವರನ್ನು ರಕ್ಷಿಸಲಾರನು. ಅವರ ಪಾಪಗಳಿಗೆ ದಂಡನೆಯಾಗುವುದು. ಈಗಲೂ ದೇವರು ಪಾಪವನ್ನು ದಂಡಿಸುವನಾಗಿದ್ದಾನೆ. ಯಾರೂ ಕೂಡ ತಪ್ಪಿಸಿಕೊಳ್ಳಲಾರರು. ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಕಲಿಸಲಿಲ್ಲ. ಲೈಂಗಿಕ ರೋಗಗಳು ಮಾರಿ ರೋಗದಂತೆ ಹರಡಿದೆ. ಆದರೂ ನಾವು ಏನಾಗುತ್ತಿದೆ ಎಂದು ಕೇಳುತ್ತಿದ್ದೇವೆ. ಏನಾಗುತ್ತದೆಂದು ನಾನು ಹೇಳುತ್ತೇನೆ. ಪ್ರಿಯಮಿತ್ರನೇ, ಪಾಪದಿಂದ ನೀನು ತಪ್ಪಿಸಿಕೊಳ್ಳಲಾರಿ ಎಂದು ದೇವರು ಹೇಳುತ್ತಿದ್ದಾನೆ. ಆತನು ಪಾಪವನ್ನು ದಂಡಿಸುತ್ತಾನೆ, ದಂಡಿಸುತ್ತಲೇ ಇರುತ್ತಾನೆ. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 15ನೇ ವಚನವನ್ನು, ನನ್ನ ಜನರು ತಮ್ಮ ದೋಷ ಫಲವನ್ನು ಅನುಭವಿಸಿ ನನ್ನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವ ತನಕ ನಾನು ನನ್ನ ವಾಸಸ್ಥಾನಕ್ಕೆ ಹಿಂದಿರುಗಿ ಹೋಗಿರುವೆನು. ಅವರು ಇಕ್ಕಟ್ಟಿಗೆ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು ಎಂಬುದಾಗಿ. ಈ ಅಧ್ಯಾಯವು ದಂಡನೆಯ ಕುರಿತಾದ ಹೇಳಿಕೆಗಳೊಂದಿಗೆ ತುಂಬಿದ ದುಃಖದಾಯಕ ಅಧ್ಯಾಯವಾದರೂ ಕೊನೆಗೆ ನಿರೀಕ್ಷೆಯ ಮಾತಿನೊಂದಿಗೆ ಕೊನೆಗೊಳ್ಳುತ್ತದೆ. ಇಸ್ರಾಯೇಲು ತಿರುಗಿ ಯೆಹೋವನನ್ನು ಹುಡುಕಿಕೊಂಡು ಬರುವ ಸಮಯ ಬರುತ್ತದೆ. ಆದರೆ ಅವರು ಆತನ ಕಡೆಗೆ ತಿರುಗಿಕೊಳ್ಳುವ ತನಕ ಆತನು ಅವರನ್ನು ಬಿಡಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ದೇವರಿಂದ ದೂರವಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ದೇವರ ಬಳಿಗೆ ಬರೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವೆಲ್ಲರೂ ನಿನ್ನನ್ನು ಪ್ರೀತಿ ಮಾಡುತ್ತಾ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಆತ್ಮೀಕವಾಗಿ ಬಲ ಹೊಂದುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸಿ ಅವರಿಗೆ ಬೇಕಾದ ಆಶೀರ್ವಾದಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಕೊಟ್ಟು ಭಯಭಕ್ತಿಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನವು ಸಂತೋಷಭರಿತ ವಾಕ್ಯವಾಗಿತ್ತಲ್ಲವೇ? ದೇವರ ದಂಡನೆಯು ಆತನ ಜನರ ಅವರ ದೇಶಗಳ ಮೇಲೆ ಬಂದದ್ದನ್ನು ನೋಡಿದೆವು. ಪ್ರಿಯರೇ, ನಮ್ಮ ಆತ್ಮಿಕ ಅವನತಿ ನಮ್ಮನ್ನು ನಾಶನದ ಕಡೆಗೆ ನಡೆಸುತ್ತದೆ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಕೊನೆಯ ಆಧಾರವಾಗಿರದೆ ಈ ಕೃಪಾ ಸಮಯದಲ್ಲಿಯೇ ದೇವರ ಬಳಿಗೆ ಬರೋಣ. ಆತನ ದಯೆಗೆ ಪಾತ್ರರಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ದಿನಾಲೂ ದೇವರ ವಾಕ್ಯದ ಅಧ್ಯಯನದಲ್ಲಿ ಆಶೀರ್ವದಿಸಲ್ಪಟ್ಟು ಇನ್ನೂ ನೀವು ಕರೆ ಮಾಡದಿದ್ದರೆ ಇಂದೇ ಕರೆ ಮಾಡಿ. ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ದೇವರ ಪ್ರೀತಿಯು ನಿಮ್ಮನ್ನು ನಡೆಸಲಿ. ವಂದನೆಗಳು.